ಲೋಕಾಯುಕ್ತದಿಂದ ಶಾಸಕ ಚಂದ್ರು ಲಮಾಣಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಮಹತ್ವದಂತಹ ಬದಲಾವಣೆ ಬೆಳವಣಿಗೆ ಆಗಿದೆ. ಇಲ್ಲಿ ಶಾಸಕ ಶಿರಹಟ್ಟಿಯ ಬಿಜೆಪಿ ಎಂಎಲ್ಎ ಚಂದ್ರು ಲಮಾಣಿ ಡಾಕ್ಟರ್ ಈಗ ಜೈಲು ಪಾಲಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಜುಡಿಷಿಯಲ್ ಲೇಔಟ್ನಲ್ಲಿ ಜಡ್ಜ್ ಅವ್ರ ನಿವಾಸ ಇದೆ, ಯಲಹಂಕದಲ್ಲಿ ಅಲ್ಲಿ ಹಾಜರುಪಡಿಸಲಾಗಿತ್ತು. ಈಗ ಲಮಾಣಿ ಜೈಲು ಪಾಲಾಗ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಲಂಚವನ್ನು ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು ಈ ಎಂಎಲ್ಎ. ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. 4.5 ಲಕ್ಷ ಕ್ಯಾಶ್ ಸಿಕ್ಕಿತ್ತು. 50,000 ರೂಪಾಯಿ ಇದೇನೋ ಕಾಂಪೌಂಡ್ ಹತ್ರ ಎಸೆದಿದ್ರು. ಇವರಿಬ್ಬರ ಪಿ ಎಗಳು ಮಂಜುನಾಥ ಹಾಗೆ ಖಾಸಗಿ ಪಿ ಎ ಗುರು ಇವರನ್ನು ಕೂಡ ಹಾಜರುಪಡಿಸಲಾಗಿತ್ತು. ಮಾರ್ಚ್ 2ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನು ಹೊರಡಿಸಲಾಗಿದೆ. 9 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿಗೆ ವಹಿಸಲಾಗಿದೆ. ಅಂದರೆ ಇಲ್ಲಿ ಒಬ್ಬ ಜನಪ್ರತಿನಿಧಿ ಏನಿದ್ದಾರೆ, ಜನರಿಂದ ಆಯ್ಕೆಯಾದಂಥ ಶಾಸಕ, ಭಾಳ ನಂಬಿಕೆ ಇಟ್ಟಿದ್ರು ರೀ ಡಾಕ್ಟರ್. ಇವರು ಬೇಸಿಕಲಿ ಡಾಕ್ಟರ್ ಕೆಲಸ ಮಾಡ್ತಿದ್ದವ್ರು ಕರ್ಕೊಂಬಂದು ಬಿ ಜೆ ಪಿ ನಾಯಕರು ಟಿಕೆಟ್ ಕೊಟ್ಬಿಟ್ರು, ಗೆಲ್ಲಿಸಿದ್ರು ಕೂಡ ಜನರು. ಆದರೆ ಡಾಕ್ಟ್ರು ನೋಡಿ 5 ಲಕ್ಷ ಅಲ್ಲಿ ಟೆಂಡರ್ ಏನು ಆಗಿತ್ತು, A1 ಕಾಂಟ್ರಾಕ್ಟರು ಪೂಜಾರಿ ಅಂಥೇಳಿ ಆತನ ಜೊತೆಗೆ ಡೀಲು, ಅಲ್ಲಿ 11 ಲಕ್ಷ ರೂಪಾಯಿ ಏನೋ ಡೀಲ್ ಮಾಡಿದ್ರಂತ ಇವರು. 5 ಲಕ್ಷ ರೂಪಾಯಿ ಕೊಡುವಂಥ ಸಂದರ್ಭದಲ್ಲಿ ಅದು ಅವ್ರ ಆಸ್ಪತ್ರೆಯಲ್ಲೇ, ಬಾಲಾಜಿ ಆಸ್ಪತ್ರೆಯಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಈಗ ನೋಡಿದ್ರೆ ಜುಡಿಷಿಯಲ್ ಕಸ್ಟಡಿಗೆ ವಹಿಸಲಾಗಿದೆ. 9 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು ಲೋಕಾಯುಕ್ತ ಅಧಿಕಾರಿಗಳು. ಆದರೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂಥದ್ದು ಏನು ಉಳಿದಿಲ್ಲ. ಯಾಕಂದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದ್ರಿಂದಾಗಿ ಮತ್ತು ಕೆಲವೊಂದಿಷ್ಟು ಆಡಿಗಳು ಕೂಡ ಸಾಕ್ಷಿಗಳಾಗಿ ಸಿಕ್ಕಿದ್ದಾವೆ. ಮತ್ತು ಅಲ್ಲಿ ಪಿ ಎಗಳು ಆ ಹಣವನ್ನು ಎಸೆದಿದ್ದ 50,000 ರೂಪಾಯಿ ಕಂತೆ ನೋಟು, ಅದಾದಮೇಲೆ ಅಲ್ಲಿ ಕ್ಯಾಶ್ ಕೂಡ ವಿತ್ ಕ್ಯಾಶ್ ಕೂಡ ನಾವು ನೋಡಿದ್ವಿ ಕೆಲವು ಫೋಟೋಗಳಲ್ಲಿ. ಹಾಗಾಗಿನೇ ಈಗ ಬಿ ಜೆ ಪಿಯವ್ರಿಗೆ ಖಂಡಿತ ಇದು ಮುಜುಗರ ಆಗುತ್ತೆ. ಯಾಕಂದರೆ ಬೆಳಗ್ಗೆದ್ರೆ ಸಾಕು ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ರು, ಅಷ್ಟು ಪರ್ಸೆಂಟೇಜು ಗುತ್ತಿಗೆದಾರರು ಆಡಿಯೋ ಮೊನ್ನೆ ಲೀಕ್ ಆಗಿದ್ದು, ಇಷ್ಟು ಸ್ಕ್ಯಾಮ್ ನಡೀತಾ ಇದೆ, ಭ್ರಷ್ಟಾಚಾರ ಆಗ್ತಿದೆ ಅಂಥೇಳಿ. ಈಗ ಬಿ ಜೆ ಪಿ ನಾಯಕರು ಇದಕ್ಕೇನು ಉತ್ತರ ಕೊಡ್ತಾರೆ? ಯಾರು ಮಾತಾಡ್ತಾನೆ ಇಲ್ಲ ಇದ್ರ ಬಗ್ಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈಗ ಜೈಲು ಪಾಲಾಗಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಅಂದರೆ ಈಗ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ವಾ, ಅಥವಾ ಅಲ್ಲಿ ಮನವಿ ಮಾಡಿಕೊಂಡ್ರ, ಹೇಗೆ ಏನೆಲ್ಲ ಆಯಿತು ಅಂತ ಜಡ್ಜ್ ಅವ್ರ ಮುಂದೆ? ಕಸ್ಟಡಿಯ ವಿವೇಚನಾ ತನಿಖಾಧಿಕಾರಿಗೆ ಬಿಟ್ಟಿದ್ದು. ಇವತ್ತು ರಜಾ ಆಗಿರುವ ಹಿನ್ನೆಲೆಯಲ್ಲಿ ಅವರನ್ನ ಬಹುತೇಕವಾಗಿ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಕೋರ್ಟ್ ಕಲಾಪಗಳಿಗೆ ಇವತ್ತು ರಜೆ ಇರುತ್ತೆ. ಈ ಕಾರಣಕ್ಕಾಗಿ ನಾಳೆ ಓಪನ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕೂಡ ಸೂಚಿಸಿರುವಂತ ಸಾಧ್ಯತೆಗಳಿರುತ್ತೆ. ಜೊತೆ ಇವತ್ತು ಚಂದ್ರು ಲಮಾಣಿ ಏನು ಬಿಜೆಪಿ ಎಂಎಲ್ಎ ಇರ್ಬೋದು, ಜೊತೆಗೆ ಅವರ ಪಿ ಎಗಳಿಬ್ರು ಏನಿದ್ದಾರೆ ಅವರಿಬ್ರು ಕೂಡ ಯಲಹಂಕದಲ್ಲಿರುವ ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸ್ ಮಾಡಲಾಯಿತು. ಮಂಜುನಾಥ್ ಏನು ಅವರ ಪಿ ಎ ಇದ್ದಾರೆ ಮತ್ತು ಗುರು ಲಮಾಣಿ ಈ ಇಬ್ಬರನ್ನು ಕೂಡ ಅದ್ರ ಜೊತೆಗೆ ಚಂದ್ರು ಲಮಾಣಿ ಶಾಸಕರು ಏನಿದ್ದಾರೆ ಮೂವರನ್ನು ಕೂಡ ಅಲ್ಲಿಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಮೂವರನ್ನು ಪ್ರೊಡ್ಯೂಸ್ ಮಾಡಿದ ಬಳಿಕ ಅಂದ್ರೆ ಯಾವ ಪ್ರಕರಣದಲ್ಲಿ ಎಲ್ಲಿ ಕೇಸ್ ಆಗಿತ್ತು, ಯಾವ ಕಾರಣಕ್ಕಾಗಿ ಅವ್ರನ್ನ ಡ್ರಾಪ್ ಮಾಡಿ ಅರೆಸ್ಟ್ ಮಾಡಲಾಯಿತು, ಎಲ್ಲಾ ಮಾಹಿತಿಗಳನ್ನು ಕೂಡ ನ್ಯಾಯಾಧೀಶರಿಗೆ ಕೊಡಲಾಗುತ್ತೆ. ನ್ಯಾಯಾಧೀಶರು ಅದಾದ ಬಳಿಕ ಪೊಲೀಸರು ಯಾವ ರೀತಿಯಾಗಿ ನೋಡ್ಕೊಂಡು ಅಂದ್ರೆ ಇವ್ರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿದ್ರ, ಅಂದ್ರೆ ಅವ್ರಿಗೆ ಕೊಡ್ಬೇಕಾದ ಊಟ ತಿಂಡಿ ಇರ್ಬೋದು, ಇದೆಲ್ಲವೂ ಸೌಲಭ್ಯಗಳನ್ನು ನೀಡಿದ್ರ ಅನ್ನೋ ಮಾಹಿತಿಯನ್ನ ತೆಗೆದುಕೊಂಡು ಇದಾದ ಬಳಿಕ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಸೂಚಿಸಿರುವಂತದ್ದು. ಅಂದ್ರೆ 2ನೇ ತಾರೀಕುವರೆಗೂ ಬಂಧನಕ್ಕೆ, ಅಂದ್ರೆ ಮಾರ್ಚ್ 2 ಕೂಡ ಇವರು ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಇದಾದ ನಂತರ ಏನು ಅಧಿಕಾರಿಗಳನ್ನು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವಶ್ಯಕತೆ ಇದ್ದಿದ್ದೇ ಆಗಲಿ 3 ಜನ ಆರೋಪಿಗಳಲ್ಲಿ ಯಾರನ್ನು ಬೇಕಾದ್ರೂ ಇವರು ಮತ್ತೆ ಪುನಃ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿ ಪೊಲೀಸ್ ಕಸ್ಟಡಿಗೆ ಮನವಿಯನ್ನ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಸದ್ಯ 3 ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಮಾಡಿರುವಂತದ್ದು. 3ರನ್ನ ಕರೆದುಕೊಂಡೋಗಿ ಈಗ ಜೈಲಿಗೆ ಬಿಡುವ ಸಾಧ್ಯತೆ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. ಮಾರ್ಚ್ 2ರವರೆಗೆ ಜೈಲು ಪಾಲಾಗಿದ್ದಾರೆ ಡಾಕ್ಟರ್ ಚಂದ್ರು ಲಮಾಣಿ. ಅದರ ಜೊತೆಗೆ ಇನ್ನಿಬ್ಬರು ಪಿ ಎಗಳನ್ನು ಕೂಡ ಜೈಲಿಗೆ ಬಿಟ್ಟು ಬರ್ತಾರೆ. ಈಗ ನೋಡಿ, ಫಸ್ಟ್ ಟೈಮ್ MLA ರೀ ಚಂದ್ರು ಲಮಾಣಿ. ಒಳ್ಳೆ ಭವಿಷ್ಯ ಇತ್ತು ರಾಜಕೀಯದಲ್ಲಿ, ಆ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ, ಅದು ಗದಗನಂತಹ ಜಿಲ್ಲೆ ಶಿರಹಟ್ಟಿ ಆ ಭಾಗದಲ್ಲಿ. ಆದರೆ ಈಗ ನೋಡಿದ್ರೆ 5 ಲಕ್ಷಕ್ಕೆ ಲಂಚಕ್ಕೆ ಆಸೆ ಒಡ್ಡಿ
ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು